ವೆಲ್ಕಮ್ ಬ್ಯಾಕ್. ಇನ್ನು ಮಹಿಳೆಯರ ಜೊತೆ ಪುರುಷರಿಗೆ ಫ್ರೀ ಬಸ್ ಪ್ರಯಾಣ ಪ್ರಸ್ತಾವನೆ ಬಗ್ಗೆ ಗದಗ ಜನ ಏನಂತಾರೆ ಬನ್ನಿ, ಆ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡ್ಕೊಂಡು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಶಕ್ತಿ ಯೋಜನೆ ಮಹಿಳೆಯರಿಗಷ್ಟೇ ಮೀಸಲಾಗಿತ್ತು. ಈ ಶಕ್ತಿ ಯೋಜನೆಯನ್ನು ಪುರುಷರಿಗೂ ಕೂಡ ವಿಸ್ತರಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತೆ. ಈ ಬಗ್ಗೆ ಮಾತನಾಡಲು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ನಾವಿವಾಗ ಗದಗನ ಪಂಡಿತ್ ಪುಟ್ಟರಾಜ್ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿ ಜನರೇನು ಹೇಳ್ತಾರೆ, ಇಲ್ಲಿ ಪ್ರಯಾಣಿಕರೇನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಸರಿ, ಈಗ ಶಕ್ತಿ ಯೋಜನೆ ಮಹಿಳೆಯರಿಗಷ್ಟೇ ಇತ್ತು. ಈ ಯೋಜನೆಯನ್ನು ಪುರುಷರಿಗೂ ವಿಸ್ತರಣೆ ಮಾಡ್ಬೇಕಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಏನು ಅನಿಸ್ತದೆ? ಏನು ಕೊಟ್ಟು ಚಲೋ ಅಲ್ಲರಿ, ಎಲ್ಲ ಮತ್ತೆ ಏನು ಮಾಡ್ಕೊತೀನಿ ಅವ್ರಿಗೆ ಮಾಡ್ತೀವಿ. ಆದ್ರೆ ಸರ್ಕಾರ ಮಾಡಿದ ಉಪಯೋಗ ಆಗಲ್ಲ ಬಿಡ್ರಿ. ಎಲ್ಲ ನೋಡ್ರಿ, ಎಲ್ಲ ಗಾಡಿ ಇದೆಯಲ್ಲ ನೋಡ್ರಿ, ಎಲ್ಲ ತೊಂದರೆ ಐತೆ ಎಲ್ಲರಿಗೆ. ಹ್ಞೂ ರೀ, ಭಾಳ ಪ್ರಾಬ್ಲಮ್ ಐತೆ ರೀ. ಎಲ್ಲರಿಗೆ ಕೊಟ್ರೆ ಮತ್ತು ನಮ್ಮ ತಲೆ ಮೇಲೆ ಅಲ್ಲ ರೀ ಸಾಲ, ಮತ್ತೆ ಯಾರು ಮ್ಯಾಗ ಹೌದಿಲ್ಲ ಅಂತೀರಿ. ಮಹಿಳೆಯರಿಗಿತ್ತು, ಗಂಡು ಮಕ್ಕಳಿಗೆ ಗಮಳಿಗೆ ಕೊಟ್ರೆ ಏನು ಉಪಯೋಗ ಆಗುತ್ತೆ? ಎಲ್ಲ ಇಲ್ಲ, ಇದು ಬಸ್ ಸರಿಯಾಗಿಲ್ಲ, ಏನಿಲ್ಲ, ಈಗ ಸರಿಯಾಗಿಲ್ಲ, ಮತ್ತೆ ಇನ್ಯಾವಾಗ ಇದಕ್ಕೆ. ಈ ಶಕ್ತಿ ಯೋಜನೆ ಈಗೆಲ್ಲ ಲೇಡೀಸ್ಗಿದೆ, ಈಗ ಪುರುಷರಿಗೂ ಕೊಡ್ತಾರಂತ. ನೀವು ಸ್ಟೂಡೆಂಟಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಬ್ಯಾಡ್ರಿ ಅದು ಶಕ್ತಿ ಯೋಜನೆ ನಮ್ಗೆ ಬ್ಯಾಡ್ರಿ ಅದು. ಹೆಣ್ಮಕ್ಳಿಗೂ ಬೇಡ, ಗಂಡು ಮಕ್ಳಿಗೂ ಬ್ಯಾಡ್ರಿ ಅದು. ಬ್ಯಾಡ್ ಸರ್, ಅದು ಶಕ್ತಿ ಯೋಜನೆ ಇದ್ದು ಉಪಯೋಗ ಇಲ್ಲ. ನಮ್ದು ನಮ್ಮ 4 ಬಸ್, 2 ಬಸ್, 5 ಬಸ್, ಅಷ್ಟು ಬಸ್ ಇದ್ವು ರೀ. ಈಗ ನಾವು 2 ಬಸ್ ಲಾಸ್ಟಿಗೆ 4 ಬಸ್ ಬಿಡಲ್ರಿ, 5 ಬಸ್ ಲೇಟ್ ಆಗತೈತಿ. ಕೊಡ್ಬೇಕನ್ನಕತ್ತಾರ. ಕೊಟ್ರೆ ಚಲೋ ಅಂತಿರೋ ಹೆಂಗಂತೀರ? ಬ್ಯಾಡ್ರಿ, ಯಾವುದು ಬೇಡ, ಕೊಡೋದೇ ಬೇಕಾಗಿಲ್ಲ. ಸ್ಟೂಡೆಂಟ್ ಪಾಸ್ ಅಷ್ಟೇ ಕೊಟ್ರೆ ಸಾಕು. ಇದರಿಂದ ನಾವು ಕಾಲೇಜಿಗೆ ಹೋಗಿ ಟೈಮ್ ಸರಿಗೆ ಹೋಗಕ್ಕೆ ಆಗ್ತಾನೆ ಇಲ್ಲ. ಮತ್ತು ಬಸ್ ಇದ್ರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಫುಲ್ ಇದ್ರೂ ನಮ್ಮನ್ನ ಲೇಟಾಗಿ ಹೋಗೋಕ್ಕಾಗತ್ತೆ. ಅಟೆಂಡೆನ್ಸ್ ಶಾರ್ಟೇಜ್ ಬರುತ್ತೆ, ನಮ್ಗೆ ಪ್ರಾಬ್ಲಮ್ ಆಗೈತೆ. ಯಾರಿಗೂ ಕೊಡಬಾರ್ದು. ಕೊಟ್ಟರೆ ಸ್ಟೂಡೆಂಟ್ಸಿಗೆ ಅಷ್ಟೇ ಕೊಡ್ಬೇಕು. ಗಂಡ್ಮಕ್ಳು ಕೊಟ್ಟಂಗತ್ತೆ, ಹುಡುಗಿಯರಿಗೂ ಕೊಟ್ಟಂಗತ್ತೆ. ಇದು ನನ್ನ ಅಭಿಪ್ರಾಯ. ಹಂಗೆ ಗಂಡು ಮಕ್ಕಳಿಗೆ ಕೊಡ್ತಾರಂತ ಬಸ್ ಫ್ರೀ. ಕೊಡ್ರಿ, ಗಂಡು ಮಕ್ಳಿಗೆ ಕೊಡ್ರಿ, ಬ್ಯಾಡ ಅನ್ನೋಲ್ಲ. ಸಿಂಟಲ್ ಕೇರಿಗೆ ಬಸ್ ಇಲ್ಲ ನೋಡ್ರಿ. ಸಿಂಟಲ್ ಕೇರಿಗೆ 1-2 ಬಸ್ ಬಿಡಿಸ್ರಿ, 1-3 ಬಸ್ ಬಿಡಿಸ್ರಿ ಸಿಂಟಲ್ ಕೇರಿಗೆ. ನಾವು ಕದಂಪುರಕ್ಕೆ ಬಂದು ಬಸ್ ಹತ್ಬೇಕ್ರಿ. ದುಡ್ಕೊಂಡು ತಿಂತಿರ್ತೀವಿ. ಹೆಣ್ಮಕ್ಳು ಅಡ್ಡಾಡ್ತಿರಲ್ಲ ಹೊರಗೆ ಎಷ್ಟು ದಿವಸ. ನಾವು ಗಂಡ್ಮಕ್ಳು ಹೆಂಗೆ ಹೊರಗೆ ಅಡ್ಡಾಡ್ತೀವಿ, ಅಡ್ಡಾಡಿ ಕೆಪಾಸಿಟಿನೇ ಐತಿ, ದುಡಿತಿರ್ತೀವಿ. ನಮ್ಮ ತಾಕ ಅಮೌಂಟ್ ಇರ್ತಾವೆ, ನಮ್ಗೇನು ಬೇಕಾಗಿಲ್ಲ ರೀ. ಅದು ಹೆಣ್ಮಕ್ಳಿಗೆ ಅಷ್ಟೇ ಇದ್ರೆ ಸಾಕು ಅನ್ಸುತ್ತೆ. ಫ್ರೀ ಬೇಡ ನಮಗೆ, ಅವ್ರಿಗೆ ಫ್ರೀ ಇರಲಿ, ನಮ್ಗೆ ಅರ್ಧ ತಗೊಳ್ಳಿ ಅಂತ ನಾನು ಅಂತೀನಿ. ನಿಮ್ಮ ಇಷ್ಟ ಅದಲ್ರಿ. ಗಂಡ್ಮಕ್ಳು ಅಡ್ಡಾಡಿ ಹಿಂಗಂತ ಅರ್ಧ ಚಾರ್ಜ್ ತೊಗೊಂಡ್ರೆ ನಡೀತದೆ. ಮತ್ತು ಸರ್ಕಾರ ಮತ್ತು ಮಾಡ್ದೈತೆ ಅಂದಾಗ, ಫ್ರೀ ಮಾಡಕ್ಕೆ ಬಂದೈತೆ ಅಂದಾಗ, ಮತ್ತು ಈಗ ಹೆಣ್ಮಕ್ಳಿಗೆ ಮಾಡೈತಿ, ಗಂಡ್ಮಕ್ಳಿಗೆ ಫ್ರೀ ಮಾಡಿದ್ರು ಚಲೋನೇ. ಮಕ್ಕಳಿಗೆ, ವಯಸ್ಸಾದವರಿಗೆ, ಕಾಲೇಜು ಮಕ್ಕಳಿಗೆ ಮಾಡ್ಬೇಕ್ರಿ ಸರ್. ಎಲ್ಲರಿಗೆ ಮಾಡಬಾರ್ದು. ಎಲ್ಲರಿಗೆ ಮಾಡಬಾರ್ದು. ಯಾಕಂದ್ರೆ ಎಲ್ಲ ಶಾಲೆ ಮಕ್ಕಳಿಗೆ ತೊಂದರೆ ಆಗಾಕತ್ತೈತ್ರಿ. ನಮಗೂ ದಿನ ಕೆಲ್ಸಕ್ಕೆ ಹೋಗೋರಿಗೆ ತೊಂದರೆ ಆಗಾಕತ್ತೈತ್ರಿ. ಅದಕ್ಕೆ ಶಕ್ತಿ ಯೋಜನೆ ವಯಸ್ಸಾದವರಿಗೆ ಮಾಡಬೇಕು, ಶಾಲೆ ಮಕ್ಕಳಿಗೆ ಮಾಡ್ಕೊಟ್ಟಿವಿ. ಪುರುಷರಿಗೆ ಅನುಷ್ಠಾನ ಮಾಡಿದ್ರೆ ಒಳ್ಳೇದು. ಸಾರಿಗೆ ಸಚಿವರಿಗೆ ಏನಂತಾರೆ? ಡಿ.ಕೆ. ಶಿವಕುಮಾರ್ ಮಾತಿನ ಬಗ್ಗೆ ರಾಮಲಿಂಗಾರೆಡ್ಡಿ ಹೇಳಿದ್ದೇನು? ರಿಪಬ್ಲಿಕನ್ ಜೊತೆ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು, ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು, ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು, ಹೇಗೆ ಹೇಳಿ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ನೋಡಿ, ಮೊದಲೇ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಹಣ ಇಲ್ಲ ಈ ಯೋಜನೆಗಳಿಗೆ ಅಂತೆಲ್ಲ ಹೇಳ್ತಾ ಇದೆ. ಜೊತೆಗೆ ಈಗ ಈ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ರೂಪಾಯಿ ಮೀಸಲಿಡಬೇಕಾಗತ್ತೆ. ಅಕ್ಟೋಬರ್ವರೆಗೆ 24,407 ಕೋಟಿ ರೂಪಾಯಿ ಅನುದಾನ. ಶಕ್ತಿ ಯೋಜನೆಗೆ ಒಟ್ಟು 5,015 ಕೋಟಿ ರೂಪಾಯಿ ಹಂಚಿಕೆ. ಈ ಪೈಕಿ ಅಕ್ಟೋಬರ್ ತನಕ 2,925 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಈವರೆಗೆ ಒಟ್ಟು 2,709 ಕೋಟಿ ವೆಚ್ಚ ಮಾಡಲಾಗಿದೆ. ಆದರೆ ಅಕ್ಟೋಬರ್ ತಿಂಗಳಲ್ಲಿ ಯೋಜನೆಗೆ 202 ಕೋಟಿ ವೆಚ್ಚ ಮಾಡಲಾಗುತ್ತೆ.
ನೋಡಿ, ಜೊತೆಗೆ ಈಗ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. 5 ಗ್ಯಾರಂಟಿಗೆ ಅಕ್ಟೋಬರ್ ತನಕ 24,407 ಕೋಟಿ ಅನುದಾನ ಕೊಡಲಾಗಿದೆ ಇದಕ್ಕೆ. ಆದರೆ ಶಕ್ತಿ ಯೋಜನೆಗೆ ಒಟ್ಟು 5,015 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ. ಈ ಪೈಕಿ ಅಕ್ಟೋಬರ್ ತನಕ 2,925 ಕೋಟಿ ರಿಲೀಸ್ ಆಗಿದೆ. ಜೊತೆಗೆ ಈವರೆಗೆ ಒಟ್ಟು 2,709 ಕೋಟಿ ಖರ್ಚು ಮಾಡಲಾಗಿದೆ ಇದಕ್ಕೆ. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಯೋಜನೆಗೆ 202 ಕೋಟಿ ಖರ್ಚು ಮಾಡಿದ್ದಾರೆ ಎನ್ನುವಂಥ ಸರ್ಕಾರ ಕೊಡ್ತಾ ಇರುವಂಥ ಲೆಕ್ಕ. ಸೆಪ್ಟೆಂಬರ್ನಲ್ಲಿ 417 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಪ್ರತಿ ತಿಂಗಳು. ಇದು ಯಾವಾಗ ಆಯಿತು ಆವಾಗಿಂದ ಆಗಸ್ಟ್ನಲ್ಲಿ ಈ ಯೋಜನೆಗೆ 418 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಜುಲೈನಲ್ಲಿ 418 ಕೋಟಿ ಆದರೆ ಜೂನ್ನಲ್ಲಿ ಮತ್ತೆ 418 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಪಂಚ ಗ್ಯಾರಂಟಿಗಳಿಗೆ ಟೋಟಲ್ ಎಷ್ಟು ಬೇಕು, ಎಷ್ಟೆಷ್ಟು ಖರ್ಚು ಮಾಡಿದ್ರು, ಇದ್ರ ಜೊತೆಗೆ ಪುರುಷರಿಗೂ ಫ್ರೀ ಅಂತ ಹೇಳ್ತಿದ್ದಾರೆ. ನೋಡಿ, ಹಾಗಾದ್ರೆ ಈ ಪುರುಷರಿಗೆ ಫ್ರೀ ಬಸ್ ಬಗ್ಗೆ ಜನಸಾಮಾನ್ಯರಿಗೆ ಏನೆಂತಾರೆ? ರಿಪಬ್ಲಿಕನ್ ಜೊತೆ ಜನಸಾಮಾನ್ಯರ ಮಾತುಕತೆ. ಶಕ್ತಿ ಯೋಜನೆ ಬಗ್ಗೆ ಸಿಡಿದಿದ್ದಾರೆ ಕೆಲ ಪುರುಷರು. ಮಹಿಳೆಯರಿಗೆ ಟಿಕೆಟ್ ಫ್ರೀ ಇದ್ರು ಕುಳಿತು ಹೋಗ್ತಾರೆ, ಆದ್ರೆ ಉಚಿತ ಬಸ್ ಪ್ರಯಾಣ ಬಂದ್ ಮಾಡುವಂತೆ ಆಗ್ರಹ ಮಾಡ್ತಿದ್ದಾರೆ. ನೋಡಿ, ರೊಚ್ಚಿಗೆದ್ದಿದ್ದಾರೆ ಜನರು ಕೂಡ. ಅದು ಇದು ಯಾವುದು ಇಲ್ಲ, ಇದು ಮತ್ತೀಗ ಮಹಿಳೆಯರಿಗಾಯ್ತು, ಪುರುಷರಿಗೆ ಕೊಟ್ಕೊಂಡು ಹೋಗೋಕೆ ಆಗಲ್ಲ, ಫ್ರೀ ಅಂತಾರೆ. ಕೆಲವು ಕಡೆ ಎಲ್ಲ ಬಸ್ಸೇ ಇಲ್ಲ, ಒಂದು ಬಸ್ ಬಿಟ್ಕೊಂಡು ಫ್ರೀ ಅಂತಾರೆ. ಬಸ್ ಫುಲ್ ರಶ್ ಆಗಿ ಹೋಗ್ತಾ ಇದೆ. ಈಗ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಈ ಯೋಜನೆಯಡಿ ಈಗಾಗಲೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಡ್ತಾ ಇದೆ. ಈಗಾಗಲೇ ಪುರುಷರಿಗೆ ಕೂಡ ಕೊಡೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಪ್ರಯಾಣಿಕರಿಗೆ ಏನು ಹೇಳ್ತಾರೆ? ಶಕ್ತಿ ಯೋಜನೆಯಡಿ ಈಗಾಗಲೇ ಬಸ್ ಫ್ರೀ ಇದೆ, ಇದು ಎಷ್ಟರ ಮಟ್ಟಿಗೆ ಜನರಿಗೆ ಖುಷಿ ಸ್ಯಾಟಿಸ್ಫೈ ಇದೆ? ಮುಂದಿನ ಸರ್ಕಾರದ ನಡೆ ಬಗ್ಗೆ ಜನ ಹೇಳ್ತಾರೆ, ಜನರಿಗೆ ಕೇಳೋಣ. ಸರ್, ಪುರುಷರಿಗೆ ಏನು ಮಾಡಬಾರ್ದು. ಈಗ ಇದ್ದಿನ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಅರ್ಧ ಟಿಕೆಟ್ ಕೊಡಬೇಕು, ಪೂರ ಕ್ಯಾನ್ಸಲ್ ಫ್ರೀ ಇರಬಾರ್ದು. ಯೋಗ್ಯನೇ ಅಲ್ಲ, ಸರ್ಕಾರಕ್ಕೆ ಯೋಗ್ಯ ಅಲ್ಲ. ಆದ್ರೆ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಫ್ರೀ ಇದ್ದಿಂದ ಏನದ ಅಂದ್ರೆ ಹಾಫ್ ಟಿಕೆಟ್ ಮಾಡಬೇಕು. ಶಾಲೆ ಮಕ್ಕಳಿಗೆ ಮಾತ್ರ ಫ್ರೀ ಮಾಡಬೇಕು. ಶಾಲೆ ಮಕ್ಕಳಿಗೆ ಈವನ್ ಪ್ರೈಮರಿ ಸ್ಕೂಲ್ PG ಇದ್ದಿನ ವಿದ್ಯಾರ್ಥಿಗಳಲ್ಲ, ಅವ್ರಿಗೆ ಮಾತ್ರ ಫ್ರೀ ಮಾಡಬೇಕು, ಬಾಕಿ ಯಾರಿಗೆ ಫ್ರೀ ಮಾಡಬೇಕು. ನಮಗೆ ಜನರಿಗೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಫ್ರೀ ಕೊಡ್ತಾ ಇದೆ ಸರ್. ಅದೇನು ಯಾರಿಗೆ ಹಿರಿಯರ ನಾಗರಿಕ ಕೂಡ್ಲಕ್ಕೆ ಜಾಗ ಇರಲ್ದು. ಕಾಲೇಜ್ ಸ್ಟೂಡೆಂಟ್ಗಳು ಒಬ್ಬರ ಟೈಮಿಗೆ ಕಾಲೇಜ್ಗೆ ಹೋಗ್ತಾ ಇಲ್ಲ ಸರ್. ಯಾರು ಭಾಳ ತ್ರಾಸಾಗಿದೆ. ಕಾಲೇಜ್ ಸ್ಟೂಡೆಂಟ್ ಅಂತೂ ಯಾರು ಕಾಲೇಜ್ಗೆ ಹೋಗ್ತಾ ಇಲ್ಲ ಸರ್. ಅದು ಈಗ ಕೊಟ್ಟಿಂದೇ ಎಲ್ಲ ಮಾಡಲು ಹೋಗ್ಯಾರಲ್ಲ ಸರ್. ಕೊಟ್ಟಿಂದೇ ಎಲ್ಲ ಯೋಜನೆಗಳು ಇವೆಲ್ಲ ಉಚಿತ ಯೋಜನೆಗಳು ಮಾಡಿ ಸರ್ಕಾರದ ಯಾವುದೂ ಕೆಲಸ ಆಗ್ತಾ ಇಲ್ಲ. ಎಲ್ಲ ಅಂತ ಜನರಿಗೆ ಅಂತ ತೊಂದರೆ ಆಗ್ಲತ್ತದ. ಈಗ ಟಿಕೆಟ್ ಕೊಟ್ಟು ನಾವು ನಿಂದಿರ್ಬೇಕಾಗ್ಲತ್ತದ, ಅವರು ಟಿಕೆಟ್ ಇಲ್ದೇ ಅವರು ಸೀಟಿ ಮೇಲೆ ಕುಂತು ನಡೆದಾರ. ಏನು ಮಾಡಬೇಕು? ದುಡ್ಡು ಕೊಟ್ಟು ನೀವು ನಿಂತು ನಡೆದಿರಿ, ಫ್ರೀ ಹೋದ್ರೆ ಕುಂತು ಹೋಗ್ತಾ ಇದ್ದಾರೆ. ಕುಂತು ಹೋಗ್ಲತ್ತಾರ. ನಾವು ಈಗ ಎಲ್ಲ ಬಸ್ಸಿಗೆ ನೋಡ್ತೀವಿ, 2 ದಿನ ಬೀದರ್ಗೆ ಹೋಗೋದು ಬರೋದು ಮಾಡ್ತೀವಿ ಅಂದ. ಅದೇ ಪೂರ ಅವರೇ ಉಚಿತ ಇದ್ದವರಿಗೆ ಅಂತ ಅವರಿಗೆ ಎಲ್ಲ ಸವಲತ್ತು. ಫ್ರೀ ಬೇಕಾ? ಫ್ರೀ ಇರಬೇಕಾ ಬೇಡ? ನಮ್ಮ ಪ್ರಕಾರ ಫ್ರೀ ಬ್ಯಾಡ್ದು. ಬೇಡ. ಟೋಟಲಿ ಫ್ರೀಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೆ ಫ್ರೀ ಮಾಡಬಾರ್ದು. ಈಗಾಗಲೇ ಮಹಿಳೆಯರಿಗೆ ನಾವು ಶಕ್ತಿ ಯೋಜನೆಯಡಿ ಫ್ರೀ ಮಾಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಬಸ್ ಸಿಗ್ತಾ ಇಲ್ಲ, ಸೀಟ್ ಸಿಗ್ತಾ ಇಲ್ಲ, ಇಂಥ ಸಾಕಷ್ಟು ಸಮಸ್ಯೆಗಳೇ ಜನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲರ್, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಈ ಪುರುಷರಿಗೆ ಫ್ರೀ ಬಸ್ ನೀಡುವ ಕುರಿತು ಹಾವೇರಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನಂತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು. ಅಧಿಕಾರ ಬಂದಾಗಿನಿಂದಲೂ ಶಕ್ತಿ ಯೋಜನೆ ಮಹಿಳೆಯರಿಗೆ ಮಾತ್ರ ಇತ್ತು. ಈಗ ವಿದ್ಯಾರ್ಥಿಯೊಬ್ಬ ಧ್ವನಿಯೆತ್ತಿದ ಮೂಲಕ DCM DK ಶಿವಕುಮಾರ್ ಮತ್ತು ಸರ್ಕಾರ ವಿದ್ಯಾರ್ಥಿಗಳಿಗೂ ಮತ್ತು ವಯಸ್ಕರಿಗೂ ಕೂಡ ಬಸ್ಸನ್ನು ಉಚಿತವಾಗಿ ನೀಡಲು ಮುಂದಾಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯ ವಿದ್ಯಾರ್ಥಿಗಳ ಮಾತಾಡ್ತಾ ಹೋಗ್ತೀನಿ. ಈಗ ಇಷ್ಟು ದಿನ ಮಹಿಳೆಯರಿಗಷ್ಟೇ ಇತ್ತು, ಈಗ ನಿಮಗೂ ಕೊಡ್ತಾನೆ ಅಂತ ಹೇಳ್ತಾರೆ ಫ್ರೀ ಬಸ್. ಹೆಂಗೆ ಬೇಕೋ ಬೇಡ ಏನು? ಕೊಡಲಿ ಸರ್, ಕೊಡೋದಕ್ಕೆ ಬೇಡ ಅನ್ನಲ್ರಿ. ಆದ್ರೆ ಕೊಟ್ರೆ ಒಂದೊಂದು ರೂಟ್ 2 ಬಸ್ಸರ ಬಿಡಿಸ್ಬೇಕು ನೋಡಿ ಸರ್. ಅದನ್ನು ಬಿಟ್ರೆ ಅದು ಕೊಡೋದು ಬೇಡ ಸರ್. ಇಲ್ಲ ಬಸ್ ಈಗ ಗದ್ಲಕ್ಕ ಸರ, ಈಗ ಡೋರಿ ಜೋತಿ ಬಿದ್ಕಂತ ಬರ್ತಾರೆ ನೋಡ್ರಿ. ಅದನ್ನು ಕೊಟ್ರೆ ಎಲ್ಲಿ ಅಂತ ಬರ್ಬೇಕು ಸರ್? ಕಾಲೇಜ್ ಬಿಡ್ರಿ. ಹಾಂ ರೀ. ಬನ್ನಿ ಒಳಗಡೆ ಏನು ಜನ ಇದೆ, ಅವ್ರಿಗೆ ಕೇಳ್ತಾ ಹೋಗ್ತಾನೆ. ಈಗ ಇಷ್ಟು ದಿನ ಬರೀ ಬಸ್ನ ಹೆಣ್ಮಕ್ಳಿಗೆ ಅಷ್ಟು ಫ್ರೀ ಕೊಟ್ಟಿದ್ರೆ ಇದ್ರ ಮ್ಯಾಗ ಹುಡುಗರು ಕೊಡ್ತಾರಂತ, ಹೆಂಗೆ ಕೊಡೋದು ಬೇಡ ಅಂತ? ಕೊಡ್ರಿ, ಇಲ್ಲ ಯಾರು ಬೇಡ ಅಂತಾರೆ. ಅವ್ರಿಗೆ ಹುಡುಗರಿಗೆ ಕೊಡೋದು ಚಲೋ ರೀ. ಇನ್ನು ಅವ್ರ ಶಾಲೆ ಕಲಿಯೋ ಮಕ್ಕಳಿಗೆ ಯಜಮಾನ್ರೆ, ಶಾಲೆ ಬಸ್ ಈಗ ಹುಡುಗರಿಗೆ ಫ್ರೀ ಬಿಡ್ತಾರಂತ, ಶಾಲೆ ಹೋಗೋ ಹುಡುಗರಿಗೆ ವಯಸ್ಕರಿಗೆ ಬಿಡ್ತಾರಂತ. ಈಗ ಹೆಣ್ಮಕ್ಳಿಗೆ ಅಷ್ಟೇ ಆಯ್ತು ಬಸ್ ಫ್ರೀ, ಈಗ ಗಂಡ್ಮಕ್ಳು ಕೊಡ್ತಾರಂತ. ಬೇಕಾ? ಮತ್ತು ಫ್ರೀ ಕೊಟ್ಟರು ಶಾಲೆ ಮಕ್ಳಿಗೆ ಬೇಕಲ್ರಿ. ಈಗ ನಮ್ಮಂಥ ವಯಸ್ಸಾದ ಮುದುಕರು ಮತ್ತು ಶಾಲೆ ಹುಡ್ರು ಎಲ್ಲಿ ಹೋಗ್ಬೇಕು? ಅವ್ರಿಗಾಗಿ ಫ್ರೀ ಬಿಡ್ಬೇಕು. ಈಗ ಇಷ್ಟು ಜನ ನಡುವೆ ಹತ್ತಿದ್ರೆ ಅವ್ರಿಗೆ ಖುಷಿ ಆಗ್ತೈತಿ. ಏನ್ರಿ ಶಾಲೆ ಹುಡ್ರಿಗೆ ಫ್ರೀ ಬಿಟ್ಟರೆ ಚಲೋ ಆಗೈತಿ.
ಅಂದ್ರೆ ಶಾಲೆ ಮಕ್ಕಳು ಫ್ರೀ ಕೊಡ್ರಿ ಮತ್ತು ಮಹಿಳೆಯರು ಕೊಡ್ತೀರಿ, ನಮಗೆಲ್ಲ ಅನ್ನೋ ವ್ಯವಸ್ಥೆ ಇತ್ತು. ಇನ್ನೂ ಜನ ಅದರ ಕೇಳ್ಕೊಂತ ಹೋಗ್ತೀನಿ. ಭಯ್ಯ, ಈಗ ಇಷ್ಟು ದಿನ ಬರೀ ಹೆಣ್ಮಕ್ಳು ಅಷ್ಟು ಫ್ರೀ ಇತ್ತು, ಗಂಡು ಮಕ್ಕಳು ಫ್ರೀ ಬಿಡೋ ವ್ಯವಸ್ಥೆ ಮಾಡ್ಕೊಂಡ್ರ ಸರ್ಕಾರ. ಏನು ಹೇಳ್ತೀರಿ ಬಗ್ಗೆ? ಯಾರಿಗೂ ಬೇಡ್ರಿ ಫ್ರೀ, ಯಾರಿಗೂ ಹೆಣ್ಮಕ್ಳು ಬೇಡ. ಹೆಣ್ಮಕ್ಳು ಫ್ರೀ ಕೊಟ್ಟದ್ರು ಎಲ್ಲ ಹಾಳಾಗಿದೆ ಈಗ ದಾಮ್. ಆಮೇಲೆ ಎಲ್ಲಿ ಬೇಕಲ್ಲಿ ಪಂಚರ್ ಆಗ್ತಾವೆ ಬಸ್, ಎಲ್ಲಿ ಬೇಕಲ್ಲಿ ಸ್ಟಾಪ್, ಎಲ್ಲಿ ಬೇಕಲ್ಲಿ ನಿಂದಿರೋದು, ತುಂಬ ಫುಲ್ ಆಗುತ್ತೆ ಗಾಡಿ ಎಲ್ಲ ಇದಾಗುತ್ತೆ. ಇದು ಇಲ್ಲಿ ಇವರು ಹೇಳ್ತಾರೆ ಈ ಬಸ್ ಸರಿ ಇಲ್ಲ. ಏನಂದರೆ ಒಂದು ಕಡೆ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ವಿದ್ಯಾರ್ಥಿಗಳು ಜೋತು ಬಿದ್ದು ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಶಕ್ತಿ ಯೋಜನೆ ಮುಖಾಂತರ ನೀಡ್ತಾರೆ ಹೆಣ್ಮಕ್ಳು ಕೂಡ ಕ್ಯಾನ್ಸಲ್ ಮಾಡಿ ಯಾವುದೇ ಕಾರಣಕ್ಕೂ ಉಚಿತವಾಗಿ ಬಸ್ ಬೇಡ ಅಂತಕ್ಕಂಥದ್ದು ಮಹಿಳೆಯರ ಮಾತಾದರೂ ಯುವಕರು ಕೂಡ ಅದನ್ನೇ ಹೇಳ್ತಾರಂಥದ್ದು. ನಮಗೆ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಅಂತ ಒಂದು ಕಡೆ ಮಾತು ಬಂದರೆ, ಇನ್ನು ಉಚಿತವೇ ಬೇಡ ಅಂತಕ್ಕಂಥದ್ದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಶಕ್ತಿ ಯೋಜನೆ ಮಹಿಳೆಯರಿಗೆ ಮಾತ್ರ ಇತ್ತು, ಇನ್ನು ಮುಂದೆ ಗಂಡು ಮಕ್ಕಳು ಕೊಡಬೇಕು ಅನ್ನೋ ವ್ಯವಸ್ಥೆ ಸರ್ಕಾರ ಚಿಂತನೆ ಮಾಡ್ತಾ ಇರೋದು. ಈ ಬಗ್ಗೆ ಮಾತಾಡಲಿಕ್ಕೆ ನಾನು ಹಾವೇರಿಯ ಬಸ್ ಸ್ಟ್ಯಾಂಡಲ್ಲಿದ್ದೇನೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನು ಹೇಳ್ತಾರೆ ನೋಡೋಣ. ಬ್ರದರ್, ಈಗ ಈ ಪ್ರತಿ ಸಲ ಶಕ್ತಿ ಯೋಜನೆಯನ್ನು ಮಹಿಳೆಯರಿಗೆ ಕೊಡ್ತಾ ಇದ್ರು, ಈಗ ಗಂಡು ಮಕ್ಕಳು ಕೊಡ್ಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಗಂಡ್ಮಕ್ಳಿಗೆ ಕೊಟ್ರಿ ಬೇಡ ಅನ್ನೋದ, ಆದ್ರೆ ವಿದ್ಯಾರ್ಥಿಗಳಿಗೆ ಆಟ ಕೊಡ್ಬೇಕ್ರಿ. ಎಲ್ಲ ಗಂಡ್ಮಕ್ಳಿಗೆ ಕೊಡಕ್ಕೆ ಹೋಗ್ಬಾರ್ದು ಅಷ್ಟೇ ರೀ. ಯಾಕೆ ಕೊಡಬಾರ್ದು ಅವ್ರಿಗೆ? ಎಲ್ಲ ಗಂಡ್ಮಕ್ಳಿಗೆ ಕೊಟ್ರಿ ಏನು ಭಾಳ ಪ್ರಾಬ್ಲಮ್ ಆಗ್ತಾರ. ಈಗ ಬಸ್ ಈಗ ಖಾಲಿ ಪಿಲಿ ಅಡ್ಡಾಡ್ತಾರೆ ರೀ, ಅದೊಂದು ರೀ. ಈಗ ಬಸ್ ಇಲ್ಲ ಬಾರ್ದು ಗದ್ಲಾಕಸ್ತಾರ, ಇಲ್ಲ ಡೋರ್ನಾಗ ಜೋತ್ ಬಿಡ್ಕೊಂಡ್ ಬರ್ತಾವ್ರಿ. ದಿವಸ ಬಾಯ್ ಆಕತ್ರಿ, ಕಂಡಕ್ಟರ್ ಕೂಡ ಡ್ರೈವರ್ ಕೂಡ ಜಗಳ ಮಾಡ್ತಾವ್ರಿ. ಅದನ್ನ ಕೊಟ್ಟು ಸರ ಇನ್ನೊಂದು ಬಸ್ ಬಿಡ್ಬೇಕ್ರಿ ಒಂದ್ರಿ, ಇಲ್ಲ ವಿದ್ಯಾರ್ಥಿಗಳಿಗೆ ಆಟೋ ಕೊಡ್ಬೇಕು ಸರ್. ಅದೇ ಇನ್ನೇನು ಹೇಳ್ತೀವಿ ಬಗ್ಗೆ? ಗಂಡು ಮಕ್ಕಳಿಗೂ ಉಚಿತ ಮಾಡ್ಕೊಂಡಾರಂತ. ಅವ್ರದ್ದು ಬಂದ್ ಮಾಡಿಸ್ರಿ, ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸಹಕಾರ ಮಾಡ್ಕೊಡ್ಬೇಕು. ಶಕ್ತಿ ಯೋಜನೆ ಮಹಿಳೆಯರಿಗೆ ಬೇಡ, ವಿದ್ಯಾರ್ಥಿಗಳು ಅಷ್ಟೇ ಕೊಡಬೇಕು. ಯಾಕೆ ಹಂಗೆ ಕೊಡಬೇಕು? ಆದ್ರೆ ಅವ್ರು ಖಾಲಿ ಅದಾಡ್ತಾರಲ್ಲ, ವಿದ್ಯಾರ್ಥಿಗಳಿಗೆ ಸಹಾಯ ಆಕತ್ತೆ ಅಂತ ಹೇಳ್ತಾನೆ ನಾನು. ಏನು ಸಹಾಯ ಆಗುತ್ತೆ? ಯಾವ ಥರ ಸಹಾಯ ಆಗುತ್ತೆ? ಸ್ಟೂಡೆಂಟ್ಗೆ ಒಂಥರ ಇದಾಗ್ತದೆ, ಆದ್ರೆ ಖಾಲಿ ಅಡ್ಡಾಡೋರಿಗೆ ಉಪಯೋಗ ಇಲ್ಲ, ಇವ್ರಿಗೆ ಆದ್ರೆ ಉಪಯೋಗ ಆಕತ್ತೆ ಅಂತ. ಬ್ರದರ್, ಹೇಳ್ರಿ, ನೀವೇನು ಹೇಳ್ತೀರಿ ಬಗ್ಗೆ? ಈಗ ಗಂಡು ಮಕ್ಕಳು ಕೂಡ ಶಕ್ತಿ ಯೋಜನೆ ಕೊಡ್ಬೇಕಂತ ಮಾಡ್ರಿ, ಈಗ ಏನು ಹೇಳ್ತೀರಿ ಬಗ್ಗೆ? ಮಾಡ್ಬೇಕು ಸರ್, ಗಂಡು ಮಕ್ಳಿಗೆ ಫ್ರೀ ಮಾಡ್ಬೇಕು ಸರ್, ಬಸ್ಸೆಲ್ಲ ಫ್ರೀ ಮಾಡ್ಬೇಕು ಸರ್ ಬಸ್ಸೆಲ್ಲ. ಅದಕ್ಕಂದ್ರೆ ಈಗ ಮನೇಲಿ ಖಾಲಿ ಕೂಲಿ ಕುಂತಿರ್ತಾರಲ್ಲ, ಅವರು ಹಾವೇರಿಗೆ ಹೋಗ್ಬೇಕಂತಲೇ ಬಂದ್ರೆ ಸರ್, ಖಾಲಿ ಪೀಲಿ ಬಂದ್ಕೊಂಡು ಹೋಗ್ತಾರೆ ಹಂಗೆ. ಅದಕ್ಕೆ ಈಗ ಕೂಲಿಕೆ ಜಾಗ ಇಲ್ಲ ಬಸ್ಸಿನಲ್ಲಿ, ಹೆಣ್ಮಕ್ಳು ಜಾಸ್ತಿ ಜನಸಂಖ್ಯೆಯಲ್ಲಿ ಎಲ್ಲರೂ ಬಸ್ ಸ್ಟಾಪ್ನ ನೋಡಿದ್ರೆ ಎಲ್ಲ ನಿಲ್ಲಿಸ ಭಾಳ ತಗೊಳ್ತಾರೆ. ಬಸ್ ಫ್ರೀ ಇರೋದಕ್ಕೆ ಬಸ್ನಲ್ಲಿ ನಿಲ್ಲಕ್ಕೆ ಜಾಗ ಇರಲ್ಲ. ಹಾಗೆ ನಮ್ಮ ಗಂಡು ಮಕ್ಕಳಿಗೆ ನಿಲ್ಲೋಕೆ ಜಾಗ ನಾವು ರೋಡಲ್ಲಿ ಹೋಗ್ಬೇಕು. ಗಂಡು ಮಕ್ಕಳಿಗೆ ಶಕ್ತಿ ಯೋಜನೆ ಫ್ರೀ ಕೊಟ್ಟೆ ಅಂದ್ರೆ ಏನು ಲಾಭ ಐತಿ? ಐದು ಸರ್, ಫ್ರೀ ಮಾಡ್ಬೇಕು. ನಮಗೂ ಒಂದೇ ಸಮಾನ ಮಾಡಬೇಕು, ಎಲ್ಲರಿಗೂ ಒಂದೇ ಮಾಡಬೇಕು. ಹೆಣ್ಮಕ್ಳು ಅಷ್ಟೇ ಓಟ್, ನಾವೆಲ್ಲ ಓಟ್ ಹಾಕಿದ್ವಿ, ಎಲ್ಲ ಓಟ್ ಹಾಕಿದ್ವಿ, ಅವರು ಅಷ್ಟೇ ಓಟ್ ಹಾಕಿಲ್ಲ, ನಾವು ಓಟ್ ಹಾಕಿದ್ವಿ, ಎಲ್ಲರಿಗೂ ಒಂದೇ ಸಮಾನ ಮಾಡಬೇಕು. ಗಂಡು ಮಕ್ಕಳಿಗೆ ಫ್ರೀ ಕೊಡ್ತಾರಂತ ನೀವು ಅಷ್ಟೇ ಹೇಳ್ತಿದ್ರಿ, ಅವ್ರಿಗೂ ಫ್ರೀ ಮಾಡಕ್ಕೆ ಹೊಂಟಾರ ಚಿಂತನೆ ಮಾಡೋ ಸರ್ಕಾರ. ಏನು ಹೇಳ್ತೀರಿ ಬಗ್ಗೆ? ಮಾಡ್ಲಲ್ರಿ ಅವ್ರಿಗೆ ಅದ್ರನ್ನು ಅದು ಬೇಕಲ್ರಿ, ಮತ್ತೆ ಅಡ್ಡಾಡಕ್ಕೆ ಮಾಡಿಬಿಡ್ರಿ. ಎಲ್ಲರೂ ಫ್ರೀ ಆದರೆ ಬಸ್ ತುಂಬ ತೊಳ್ತೈತಿ, ಕುಂದ್ರ ಜಾಗ ಸಿಗಲ್ಲ, ಅವಾಗ ಏನು ಮಾಡ್ತೀವಿ? ಏನು ಮಾಡೋದ್ರಿ, ಮತ್ತು ಸಿಕ್ಕಾಗ ಹೋಗೋದು. ನೀವೇನು ಹೇಳ್ತೀರಿ ಬಗ್ಗೆ? ನಾವೇನಂತವ್ರಿ, ಬಸ್ಸು ಫ್ರೀ ತೆಗೆದು